ದಾವಣಗೆರೆ ಜಿಲ್ಲಾಡಳಿತವೇ ತಲೆ ತಗ್ಗಿಸುವಂತಹ ಸುದ್ದಿ. ರಸ್ತೆ ಸರಿ ಇಲ್ಲದೆ ಇದ್ದಿದ್ದಕ್ಕೆ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಸ್ಟೂಡೆಂಟ್ಸ್ಗಳು. ದಾವಣಗೆರೆ ತಾಲೂಕಿನ ಕೈದಾಳೆ ಕ್ಯಾಂಪ್ ಜನರ ಕರುಣಾಜನಕ ಕಥೆ ಇದು. ಸುಮಾರು 700 ಜನಸಂಖ್ಯೆ ಇರುವಂತಹ ಪುಟ್ಟ ಕುಗ್ರಾಮ. ಮಳೆ ಬಂತು ಅಂತಂದ್ರೆ ಕೆರೆಯಂತಾಗುವಂತಹ ಗ್ರಾಮದ ಪ್ರಮುಖ ರಸ್ತೆ. ಕೈದಾಳೆ ಕ್ಯಾಂಪ್ನಿಂದ ದಾವಣಗೆರೆಗೆ ಸಂಪರ್ಕಿಸುವಂತಹ ರಸ್ತೆಯ ಅವ್ಯವಸ್ಥೆಯ ಆಗರ ಇದು. ಜನಸಾಮಾನ್ಯರು ಕೇಳೋದು ಇಷ್ಟೇ, ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ನಮಗೆ ಅಂತ ಹೇಳಿ. ಇನ್ನೇನ್ ಕೇಳೋದಕ್ಕೆ ಸಾಧ್ಯ? ಜನರು ಸರಿಯಾದಂತಹ ರೋಡನ್ನು ಕೂಡ ನೀವು ಕೊಡ್ಲಿಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು ಕಲಿಕೆಗೆ ಸಾಕಷ್ಟು ತೊಂದರೆಗಳು ಕೂಡ ಆಗ್ತಾ ಇದೆ ಅಂತ ಹೇಳಿ ಎಷ್ಟೇ ಬಾರಿ ಮನವಿ ಮಾಡಿದ್ರು ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ದಾವಣಗೆರೆ ತಾಲೂಕಿನ ಕೈದಾಳೆ ಕ್ಯಾಂಪ್ನಲ್ಲಿ ರಸ್ತೆಯ ಅವ್ಯವಸ್ಥೆ ನೋಡಿ. 2 ಕಿಲೋಮೀಟರ್ ಪ್ರಯಾಣವನ್ನ ಮಾಡೋದಕ್ಕೆ ಗ್ರಾಮಸ್ಥರಿಗೆ ನರಕ ಯಾತನೆ ಆಗ್ತಾ ಇದೆ. ಕೂಲಿ ಕೆಲಸ ಮಾಡೋ ಜನರ ಸಮಸ್ಯೆಗೆ ಸ್ಪಂದನೆ ಬೇಕಾಗಿದೆ ಇದೀಗ. ಇಲ್ಲಿ ರೋಡ್ ಸರಿ ಇಲ್ಲ. ನಮ್ಮ ವ್ಯಾನಲ್ಲಿ ಗುಂಡಿಯಲ್ಲಿ ಸಿಕ್ಕಾಕೊಂಡಿತ್ತು. ಅಲ್ಲಿ ಈ ಕಡೆ ಚಾನಲ್ ಇದೆ, ಆ ಕಡೆ ಗದ್ದೆ ಇದೆ ಅಂಕಲ್. ಮಧ್ಯದಾಗೆ ರೋಡ್ ಇದೆ ಅಂಕಲ್, ಒಂದು ಚಿಕ್ಕದು, ಅದಕ್ಕೆ ಸಿಕ್ಕಾಕೊಂಡಿತ್ತು. ಮಳೆ ಬಂದಾಗೆಲ್ಲ ಏನು ಪ್ರಾಬ್ಲಮ್ ಆಗುತ್ತೆ ನಿಮಗೆ? ಗುಂಡಿ ಇದಾವೆ ಸಣ್ಣ ಸಣ್ಣವು, ಅದ್ರಾಗ ನೀರು ಬರ್ತವೆ ಅಂಕಲ್, ಅದಕ್ಕೆ ಹೊಡಿಯುತ್ತೆ. ಎಲ್ಲಿ ಹೋಗ್ತೀಯಮ್ಮ ಸ್ಕೂಲಿಗೆ ನೀನು? ಶಾಗ್ಲೆ. ಡೈಲಿ ಬಸ್ಸಲ್ಲಿ ಓಡಾಡ್ತೀಯಾ? ಎಸ್ ಇದೇ ಗುಂಡಿಯಲ್ಲೇ ಓಡಾಡ್ತವೆ. ಬಸ್ಸನ್ನು ಸಿಗಾಕೊಂಡಿತ್ತಂತಲ್ಲ ನಿಮ್ದು? ಎಸ್. ಹೇಳು, ಬಸ್ಸಿಗೆ ಎಂಡತ್ತು? ಬಸ್ಸಿಗೆ ಕೆಂಡತ್ತು? ಬಸ್ ಸಿಕ್ಕಾಕೊಂಡಿತ್ತು. ಯಾರ ಬಸ್ಸು? ಕುವೆಂಪು. ಅಂದ್ರೆ ಅಂಗಿ ಎಲ್ಲ ಗಲೀಜಾಗಿದ್ವು. ಸ್ಕೂಲಿಗೆ ಹೋದಾಗ ಇಲ್ಲಿಂದ ಲೇಟಾಗಿ ಹೋದ್ವಿ. ಸ್ಕೂಲ್ ಟೀಚರ್ಸ್ ಎಲ್ಲ ಬೈದು ಹೊರಗೆ ನಿಂದಿರ್ಸಿದ್ರು. ಬಟ್ಟೆ ಎಲ್ಲ ಕೊಳೆಯಾಗಿದ್ವು, ಅದಕ್ಕೆ ಹೊಡೆದು ಮತ್ತೆ ಒಳಗೆ ಕರ್ಕೊಂಡ್ರು. ಪೇರೆಂಟ್ಸ್ನೆಲ್ಲ ಕರೆಸಿ ಅವರಿಗೂ ಬೈದು ಕರ್ಕೊಂಡ್ರು ಒಳಗೆ. ರೋಡ್ ಮಾಡಿಸ್ಬೇಕು. ರೋಡ್ ಸರಿ ಮಾಡಿಸ್ಬೇಕು. ಅಕಸ್ಮಾತ್ ಇಲ್ಲಿ ಮಳೆ ಬಂತು, ಜಾಸ್ತಿ ಬಂತು, ಮಳೆ ಎಲ್ಲ ಬಂತು, ಕೆಸರೆಲ್ಲ ಆಯ್ತು ಅಂತಂದ್ರೆ ಸ್ಕೂಲ್ ಬಿಡಿಸಲ್ಲ ನಿಮ್ಮನ್ನೆಲ್ಲ? ಬಿಡಿಸ್ತಾರೆ. ಯಾಕೆ ಬಿಡಿಸ್ತಾರೆ? ಇಲ್ಲಿ ರೋಡಿನಿಂದ ಎಲ್ಲ ತೊಂದರೆ. ಎರ್ನಾಕಳಿ ಕ್ಯಾಂಪಿಗೆ ಹೋಗೋಕೆ ಭಾಳ ತೊಂದರೆ. ಆಟೋನೂ ಹೋಗಲ್ಲ, ವ್ಯಾನು ಹೋಗಂಗಿಲ್ಲ, ಬೈಕ್ಗಳು ವೀಲ್ ಮಟ್ಟ ಸಿಕ್ಕಂತವೆ, ಮುಂದಕ್ಕೆ ಹೋಗಲ್ಲ, ಮದ್ದಿಂದ ಒಬ್ರು ದೂಕ್ಬೇಕು. ಭಾಳ ತೊಂದರೆ ಐತಿ. ರೋಡನ್ನು ಸ್ವಲ್ಪ ಅಗಲ ಮಾಡಿ ಹೋಗಕ್ಕೆ ವ್ಯವಸ್ಥೆ ಮಾಡಿಕೊಡ್ರಿ ಅಂತಂದು ನಾವು ಕೇಳ್ಕೊಂತೀವಿ. ಎಷ್ಟು ವರ್ಷದ ಸಮಸ್ಯೆ ಇದೆ? ಎಷ್ಟು 10 ವರ್ಷ ಆಯ್ತು ಈ ಸಮಸ್ಯೆ ಇರೋಕೆ ಹಚ್ಚಿ. ಯಾವ ಮೆಡ್ಲಿಂಗ್ ಮಾಡಿದ್ರೆ ಅದು ಗೊತ್ತೇ ಅಲ್ಲ. ನಮಗೆ ಮೆಡ್ಲಿಂಗ್ ಮಾಡಿರೋದು ಬರೀ ಇದ್ರಾಗ ಓಡಾಡ್ತಿರೋದೆ. ಆ ಕಡೆಯಿಂದ ಬರೋದು ಬಜೈತಿ, ಈ ಕಡೆಯಿಂದ ಹೋಗೋದು ಬಜೈತಿ. ಈ ಕಡೆಯಿಂದ ಭಾಳ ಜನ ಓಡಾಡೋದು. ಹಾಲು ದಾವಣಗೆರೆ, ಈ ಕಡೆ ದಾವಣಗೆರೆ. ನಮ್ಮ ಕ್ಯಾಂಪಲ್ಲಿ, ನಮ್ಮ ಈ ಕುಗ್ರಾಮದಲ್ಲಿ ಕೈದಾಳೆ ಕ್ಯಾಂಪಲ್ಲಿ ನಮಗೆ ನಡಿಲಿಕ್ಕೆ ರೋಡಿನ ವ್ಯವಸ್ಥೆನೇ ಇಲ್ಲ. ನಾವು ಇವಾಗ ದಾವಣಗೆರೆ ಹೋಗಬೇಕು ಅಂತಂದರೆ ನಮಗಿರ್ತಕ್ಕಂಥ ರೋಡು ಇದೇ ವ್ಯವಸ್ಥೆ. 1.5 ಕಿಲೋಮೀಟ್ರ್ ಇದೆ. ಈ 1.5 ಕಿಲೋಮೀಟ್ರಲ್ಲಿ ನಾವು ದಾವಣಗೆರೆಗೆ ಹೋಗಿದ್ವಿ ಅಂತಂದರೆ ನಮ್ದು ಏನೇ ಒಂದು ಕೆಲಸ ಕಾರ್ಯಗಳನ್ನ ದಾವಣಗೆರೆಯಲ್ಲಿ ಮಾಡಬೇಕು. ಹಾಸ್ಪಿಟಲ್ಗೆ ಹೋಗಬೇಕು, ರೇಷನ್ ತಗೊಂಬರ್ಬೇಕು, ಒಂದು ಹಾಲು ಹಾಕಕ್ಕೆ ಹೋಗಬೇಕು ಅಂದ್ರೆ ನಾವು ಇದೇ ರೋಡಲ್ಲೇ ಹೋಗ್ಬೇಕು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜೊತೆ ಮಾತನಾಡಲಿಕ್ಕೆ ಗ್ರಾಮಸ್ಥರು ಮೈಲಾರಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ನೋಡಿ, ಕೈದಾಳೆ ಕ್ಯಾಂಪಸ್ನ ನಾನು ಗಮನಿಸ್ತಾ ಇದ್ದೀನಿ. ಸುಮಾರು 2 ಕಿಲೋಮೀಟರ್ನಷ್ಟು ರಸ್ತೆ ಕಂಪ್ಲೀಟ್ ಆಗಿ ಹದಗೆಟ್ಟಿದೆ. ಮಳೆ ಈಗ ಆಗ್ತಾ ಇದೆ. ಮಳೆಯಲ್ಲಿ ಯಾರಿಗೂ ಕೂಡ ಓಡಾಟ ಮಾಡೋದಕ್ಕೆ ಕಷ್ಟ ಸಾಧ್ಯ. ಎಷ್ಟು ವರ್ಷದಿಂದ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದೀರಿ ಇದೇ ರಸ್ತೆಯಲ್ಲಿ ಅಂತ ಹೇಳಿ? ಮೇಡಮ್, ನಾವು ಹುಟ್ಟದಾಗಿದ್ದನ ನೋಡ್ತಾ ಇದೀವಿ ಮೇಡಮ್ ಈ ರಸ್ತೆನ. ನಮಗೆ ಬಹಳ ತೊಂದರೆ ಆಗ್ತಾ ಇದೆ ಮೇಡಮ್. ನಾವೀಗ ಸ್ಕೂಲಿಗೆ ಹೋಗ್ಬೇಕು ಅಂತಂದ್ರೆ, ದಾವಣಗೆರೆಗೆ ಹೋಗ್ಬೇಕಂದ್ರೆ, ಎಸ್ಪೆಷಲಿ ಹೆಣ್ಮಕ್ಳನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ರೆ
ನಾವು ಬಹಳ ಸಮಸ್ಯೆ ಅನುಭವಿಸ್ತಾ ಇದೀವಿ. ಈಗ ಹೆಚ್ಚ ಮೇಡಮ್ ನಿಮ್ಗೆ ಗೊತ್ತು, ನಮ್ಮ ಹಳ್ಳಿಯಿಂದ ಹೆಣ್ಮಕ್ಳು ಕಾಲೇಜ್ ಅನ್ನೋದೇ ಮರ್ತ್ ಬಿಟ್ಟಿದ್ದಾರೆ. ಕಾಲೇಜ್ಗೆ ಹೋಗ್ತಾ ಇಲ್ಲ. SLC ಮುಗೀತು ಅಂತಂದ್ರೆ ಮದುವೆ ಮಾಡಿ ಕೊಡ್ತಾ ಇದಾರೆ. ಯಾಕಂದ್ರೆ ಕಾಲೇಜ್ಗೆ ಹೋಗ್ಬೇಕಂದ್ರೆ ಕಾಲೇಜ್ ಟೈಮಿಂಗ್ ನಿಮ್ಗೆ ಗೊತ್ತಿದೆ, ಸಾಯಂಕಾಲ ಎಷ್ಟೊತ್ತಿಗೆ ಬಿಡುತ್ತೋ ಗೊತ್ತಿರಲ್ಲ, ಟ್ಯೂಷನ್ ಅದು ಇದು ಅನ್ಕಂತ ಹಗಲತ್ ಬಂದ್ರೆ ಬಿದ್ದೋಗ್ತೀವಿ ನಾವಲ್ಲಿ. ಇನ್ನು ನೈಟ್ ಹೆಂಗ್ ಬರ್ಬೇಕು ಆ ರೋಡಲ್ಲಿ? ಇದಕ್ಕೆ ಎದುರಿ ಹೆಣ್ಮಕ್ಳು ಯಾರು ಕಾಲೇಜ್ಗೆ ಹೋಗ್ತಾ ಇಲ್ಲ. ಗಂಡ್ ಮಕ್ಳೇನೋ ಅವ್ರ ಗುಂಪು ಕಟ್ಕೊಂಡ್ ಹೋಗ್ತಾರೆ, ಗುಂಪು ಕಟ್ಕೊಂಡ್ ಬರ್ತಾರೆ. ಒಬ್ಬೊಬ್ರು ನಡ್ಕೊಂಡ್ ಬರೋದೇ ಕಷ್ಟ ಮೇಡಮ್. ಅದ್ರಲ್ಲಿ ಗುಂಡಿಲ್ ಬಿದ್ದು ಎತ್ತಕ್ಕೆ ಇನ್ನೊಬ್ನ ಇರ್ಬೇಕು. ಮೊನ್ನೆ ನಮ್ಮ ಬ್ರದರ್ ಒಬ್ರು ಹೋಗೋ ಮುಂದ್ಗಡೆ ಬೈಕ್ ಅವ್ರು ಇಬ್ರು ಬರ್ತಾ ಇದ್ರು, ಬಿದ್ದು ಕೈಯೇ ಮುರ್ಕೊಂಡ್ಬಿಟ್ರು ಅವ್ರು. ಅವ್ರು ಬಿದ್ದಿರೋ ಬೈಕಲ್ಲೇ ಅವ್ರನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋದ್ರು. ಇಂಥ ಪರಿಸ್ಥಿತಿಲಿ ಇದೀವಿ ಮೇಡಮ್ ನಾವು. ನಮಗೆ ಮೂಲಭೂತ ಸೌಕರ್ಯದಲ್ಲಿ ಒಂದು ಸ್ಕೂಲ್ಗೆ ಹೋಗಕ್ ಆಗ್ತಾ ಇಲ್ಲ, ಕಾಲೇಜ್ಗೆ ಹೋಗಕ್ ಆಗ್ತಾ ಇಲ್ಲ, ಎಜುಕೇಶನ್ ಮಾಡಕ್ ಆಗ್ತಾ ಇಲ್ಲ, ಒಂದು ಹಾಲ್ ತಗೊಂಡ್ ಹೋಗಕ್ ಆಗ್ತಾ ಇಲ್ಲ. ನಾವು ಕೂಲಿ ಕಾರ್ಮಿಕರು ಮೇಡಮ್. ನಮ್ಮ ಊರಲ್ಲಿ ನಾವೆಲ್ಲ ಕೂಲಿ ಮಾಡ್ಕೊಂಡಿರೋದು. ಕೂಲಿ ಮಾಡ್ಕೊಂಡು 1-2 ಆಕಳಗಳನ್ನ ಸಾಕೊಂಡಿದ್ದೇವೆ. ಅದು ಆಕಳ ಹಾಲು ಕರ್ಕೊಂಡು ಅದೊಂದು 2 ಲೀಟರ್ 3 ಲೀಟರ್ ಹಾಲು ಕೊಡುತ್ತೆ. ಅದನ್ನ ಡೈರಿ ಹಾಕಕ್ ಹೋಗೋದ್ರಾಗೆ ಬಿದ್ದು ಹೋಗ್ತೀವಿ. ಆ ಹಾಲು ಅಲ್ಲೇ ಚೆಲ್ಲೋಗುತ್ತೆ ರೋಡಲ್ಲಿ. ಓಕೆ ಮೈಲಾರಿ, ಹಾಗೆ ಸಂಪರ್ಕದಲ್ಲಿರಿ. ಕೈದಾಳೆ PDO ನಮ್ಮ ಜೊತೆ ಫೋನು ಸಂಪರ್ಕದಲ್ಲಿದ್ದಾರೆ, ಅವರನ್ನು ಮಾತಾಡ್ಸೋಣ. ಇಶ್ರಾತ್ ಜಾನ್ ಅಂತ ಹೇಳಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಕೈದಾಳೆ ಕ್ಯಾಂಪ್ ರಸ್ತೆ ಅವ್ಯವಸ್ಥೆಯ ಆಗರ ಆಗಿದೆ, ಇದು ನಿಮ್ ಗಮನಕ್ಕೆ ಬಂದಿದ್ಯಾ? ಹಾ ಮೇಡಮ್, ಅಲ್ಲಿ ಗುಂಡಿಗಳು ಬಿದ್ದಿದ್ದಾವೆ. ಅದು ಚಾನಲ್ ಸೈಡ್ ಅಲ್ಲಿ ಇರೋ ರೋಡು. ಹೇಳಿ ಮೇಡಮ್. ಅಲ್ಲ, ನಿಮ್ಮ ಗಮನಕ್ಕೆ ಬಂದಿದೆ ಅಂದ ಮಾತ್ರಕ್ಕೆ ಅದನ್ನ ಸರಿಪಡಿಸ್ಬೇಕು ಅನ್ನೋದು ಕೂಡ ಗೊತ್ತಿರುತ್ತೆ ಅಲ್ವಾ? ಮೇಡಮ್, ರೋಡ್ಗಳು ಮಾಡ್ಲಿಕ್ಕೆ ನಮ್ಮಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಅವಕಾಶ ಇಲ್ಲ. ಅದು ಸುಮಾರು 2 ಕಿಲೋಮೀಟರ್ ಆಗುತ್ತೆ ರೋಡು. ತುಂಬಾ ಅಷ್ಟೊಂದು ಇದು ಫಂಡ್ ನಮಗೆ ಅವೈಲಬಲ್ ಇಲ್ಲ. ಹಂಗಾಗಿ ಮತ್ತೇನ್ ಜನ ಸಾಯ್ಬೇಕಾ ಹಾಗಾದ್ರೆ ದಿನ ಅದೇ ರಸ್ತೆಲಿ? ನಿಮ್ಮ ಹತ್ರ ಆಪ್ಷನ್ ಇಲ್ಲ ಅಂತಂದ್ರೆ ಜನ ಸಾಯ್ಬೇಕಾ ಅಂತ ಹೇಳಿ? ಇಲ್ಲ ಮೇಡಮ್, ಅದು ಬೇರೆ ಫಂಡಿಗೆ ವ್ಯವಸ್ಥೆ ಮಾಡ್ತಾ ಇದ್ರಲ್ಲ. ಎಷ್ಟು ವರ್ಷ ಬೇಕು ನಿಮ್ಗೆ ವ್ಯವಸ್ಥೆ ಮಾಡೋದಕ್ಕೆ? 4-5 ವರ್ಷದಿಂದ ಇದೇ ಸಮಸ್ಯೆ ಪಾಪ ಅಲ್ಲಿನ ಜನತೆಗೆ. ಓದೋದಕ್ಕಾಗಲ್ಲ, ಆಸ್ಪತ್ರೆಗೆ ಹೋಗೋದಕ್ಕಾಗಲ್ಲ, ಗರ್ಭಿಣಿಯರು ಓಡಾಟ ಮಾಡೋದಕ್ಕಾಗಲ್ಲ, ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏನ್ 4-5 ವರ್ಷ ಬೇಕಾ ರಸ್ತೆ ಸರಿ ಮಾಡೋದಕ್ಕೆ? 2 ಕಿಲೋಮೀಟರ್ ರಸ್ತೆ ಸರಿ ಮಾಡೋದಕ್ಕೆ? ಮೇಡಮ್, ನಾನು ಬಂದು 1 ವರ್ಷ ಆಗಿದೆ ಮೇಡಮ್ ಇಲ್ಲಿ. ನಾನು ಬಂದು 1 ವರ್ಷ ಆಗಿದೆ ಮೇಡಮ್ ಈ ಪಂಚಾಯತಿಗೆ. ಸರಿ ಮೇಡಮ್, 1 ವರ್ಷ ಆಗಿದೆ. 1 ವರ್ಷ ಆದ್ರೂ ನಿಮ್ಗೆ ಗಮನಕ್ಕೆ ಬಂದಿದೆ ಅಲ್ವಾ? ನೀವು ಸರಿ ಮಾಡಿಸೋ ಕೆಲಸ ಯಾಕೆ ಮಾಡ್ಲಿಲ್ಲ ಅಂತ ಹೇಳಿ. ರೋಡ್ ವರ್ಕ್ಸ್ಗೆ ನಮ್ಮಲ್ಲಿ ಫಂಡ್ ಇರೋದಿಲ್ಲ ಮೇಡಮ್. ಉದ್ಯೋಗ ಖಾತ್ರಿಯಲ್ಲಿ ನಮಗೆ ರೋಡ್ ಮಾಡಕ್ಕೆ ಅವಕಾಶ ಇರೋದಿಲ್ಲ. ಸರಿ ಮೇಡಮ್, ಸಂಬಂಧಪಟ್ಟಂತಹ ಇಲಾಖೆಗಾದ್ರೂ ನೀವು ಹೇಳ್ಬೇಕಲ್ವಾ ಈ ರೀತಿಯಾಗಿ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲ, ನೀವು ಜನಸಾಮಾನ್ಯರಿಗೆ ಸಹಾಯ ಮಾಡಬೇಕು, ಅದನ್ನು ಬಿಟ್ಟು ನೀವು ರೀಸನ್ ಕೊಡ್ತಾ ಇದ್ದೀರಲ್ಲ. ಆಯ್ತು ಮೇಡಮ್, ನಮ್ಮ ಹಂತದಲ್ಲಿ ಏನ್ ನಾನು ಸರಿಪಡಿಸಕ್ಕೆ ಏನ್ ಮಾಡ್ಬೋದು ನಾನು ಅದನ್ನ. ಅಲ್ಲ, ಮೇಲಾಧಿಕಾರಿಗಳಿಗೆ ತಿಳಿಸಿ ಅವ್ರ ಗಮನಕ್ಕೆ ತೆಗೆದುಕೊಂಡು ಬನ್ನಿ. ಪಾಪ ಜನ ಏನ್ ಮಾಡ್ಬೇಕು, ದಿನ ಸಾಯ್ಬೇಕಾ ಕೈಕಾಲು ಮುರ್ಕೊಂಡು ಅಂತ ಹೇಳಿ. ಓಕೆ ಮೇಡಮ್, ನಾನು ಅದ್ರ ಬಗ್ಗೆ ಇದು ನಿಮ್ಮ ಇಲಾಖೆಗೂ ಕೂಡ ಕೆಟ್ಟ ಹೆಸರನ್ನ ತರುವಂತಹ ಕೆಲಸ ಅಲ್ವಾ? ನೋಡಿ, ನೀವು ಬಂದು 1 ವರ್ಷ ಆಯ್ತಾ ಬಂತು. ಕಳೆದ ಬಾರಿ ಕೂಡ ಮಳೆ ಆಗಿದೆ, ಅವಾಗ್ಲೂ ಕೂಡ ನಿಮ್ ಗಮನಕ್ಕೆ ತಂದಿರ್ತಾರೆ. ಈ ವರ್ಷ ಕೂಡ ಭಾರಿ ಮಳೆ ಆಗ್ತಾ ಇದೆ. ಎಲ್ಲಿ ಹೋಗಿ ಬದುಕ್ಬೇಕು ಪಾಪ ಅಲ್ಲಿನ ಗ್ರಾಮಸ್ಥರು ಅಂತ ಹೇಳಿ. ಇಶ್ರಾತ್ ಜಾನ್ ಅವರೇ ಮಾತಾಡಿ. ಹಲೋ, ಮಾತಾಡಿ ಮೇಡಮ್, ನಾನು ಕೇಳ್ತಾ ಇದೀನಲ್ವಾ, ಎಲ್ಲಿ ಹೋಗ್ಬೇಕು ಜನ ಅಂತ ಹೇಳಿ. ಈಗ ಈ ಕೂಡಲೇ ನಮ್ಮ ಹಂತದಲ್ಲಿ ನಾನು ಏನ್ ಮಾಡ್ಬೋದು ಅದಕ್ಕೆ ನಾನು ಸಂಬಂಧಪಟ್ಟ ಇಲಾಖೆಗೆ ಒಂದು ಲೆಟರ್ ಮಾಡಿ ನಾನು ಅದನ್ನ ಇದು ಮಾಡಿ. ಇಷ್ಟು ದಿನ ಬೇಕಾಯ್ತಾ ನಿಮಗೆ? ನಾವು ಎಚ್ಚರಿಸಬೇಕಾ ಮಾಧ್ಯಮದವರು ನಿಮ್ಮನ್ನ? ಇಷ್ಟು ದಿನ ನಿದ್ದೆ ಮಾಡ್ತಾ ಇದ್ರಾ ಅಂತ? ಇಲ್ಲ ಮೇಡಮ್, ಅದು ಆಲ್ರೆಡಿ ಒಂದು ಬೇರೆ ಫಂಡ್ ಅಲ್ಲಿ ಅದನ್ನ ಪ್ರಯತ್ನ ಮಾಡ್ತಾ ಇದ್ರು. ರೋಡ್ ಆಗಿದೆ ಅಂತಾನು ಹೇಳಿದ್ರು. ಹಿಂದೆ ಬಂದು ಅದನ್ನ ರೋಡ್ ಸ್ಥಳಕ್ಕೆ ಏನಾದ್ರು ಹೋಗಿ ಭೇಟಿ ಕೊಟ್ಟಿದ್ದೀರೇನ್ರಿ? ನೋಡಿದ್ರೇನ್ರಿ? ಕೊಟ್ಟಿದ್ದೀನಿ ಮೇಡಮ್, ನಾನು ಸಾಕಷ್ಟು ಸರಿ ಹೋಗಿದ್ದೀನಿ. ರೋಡ್ ಆಗಿಲ್ಲ, ಆಗಕ್ಕೆ ಪ್ರೊಸೆಸ್ ಆಗ್ತಾ ಇದೆ ಅಂತ ಹೇಳಿದ್ರು. ನೀವೇ ಹೇಳ್ತಾ ಇದೀರಿ ಹೋಗಿದ್ದೆ ಅಂತ ಹೇಳಿ. ರಸ್ತೆ ಸರಿಗಿಲ್ಲ. ನೀವು ಅದೇ ಏರಿಯಾದಲ್ಲಿ ಇದ್ಕೊಂಡು ನೀವು ಸ್ವಲ್ಪ ದಿನ ಜೀವನ ಮಾಡಿ ನೋಡಿ, ನಿಮಗೆ ಆ ಕಷ್ಟ ಏನು ಅನ್ನೋದು ಗೊತ್ತಾಗುತ್ತೆ. ಈಗ ಎಷ್ಟು ಸಮಯ ಬೇಕು ಈ ರಸ್ತೆ ಸರಿ ಮಾಡಿಸೋದಕ್ಕೆ? ಸಮಯ ಇಷ್ಟೇ ಅಂತ ನಾನು ಹೇಳಕ್ ಆಗಲ್ಲ ಮೇಡಮ್. ನನ್ನ ಹಂತದಲ್ಲಿ ನಾನು ಏನ್ ಪ್ರಯತ್ನ ಮಾಡ್ಬೋದು ಅದನ್ನ ಕೂಡಲೇ ಬಗೆಹರಿಸಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಹಾಗಾದ್ರೆ ಎಷ್ಟಾದ್ರೂ ಸಾವು ನೋವಾದ್ರೂ ಪರವಾಗಿಲ್ಲ ನಿಮಗೆ? 5 ವರ್ಷ ರೀ, 5 ವರ್ಷದಿಂದ ಇದೇ ಸಮಸ್ಯೆ ಅಂತ ಹೇಳ್ತಿದ್ರು ಪಾಪ ಅವರು. ಮಕ್ಕಳು ಓದೋದು ಬೇಡ.
ಇಶ್ರಾತ್ ಜಾನ್ ಅವರೇ, ದಯವಿಟ್ಟು ಸರಿಯಾಗಿ ರಿಯಾಕ್ಟ್ ಮಾಡಿ. ಹೇಳಿದ್ನಲ್ಲ ಮೇಡಮ್, ಒಂದೇ ಮತ್ತೆ ನಾನು ಎಷ್ಟು ಸರಿ ಹೇಳ್ಬೋದು ನಿಮಗೆ. ನನ್ನ ಹಂತದಲ್ಲಿ ನಾನು ಏನ್ ಮಾಡ್ಬೋದು ಅದನ್ನ ಪ್ರಯತ್ನ ಮಾಡ್ತೀನಿ, ಕೂಡಲೇ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿ ಯಾವ ರೀತಿಯಾಗಿ ದುರಹಂಕಾರದಿಂದ ಮಾತನಾಡ್ತಾರೆ ಅಧಿಕಾರಿಗಳು ಅಂತ ಹೇಳಿ. ಅವ್ರ ಗಮನಕ್ಕೆ ಬಂದಿದ್ಯಂತೆ. ಅವ್ರ ಗಮನಕ್ಕೆ ಬಂದರೂ ಕೂಡ 1 ವರ್ಷದಿಂದ ಉಡಾಫೆ ಮತ್ತೆ ಕರ್ತವ್ಯವನ್ನ ನಿರ್ವಹಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ದಯವಿಟ್ಟು ರಿಸೈನ್ ಮಾಡಿ ಹೋಗಿ, ಬೇರೆ ಯಾರಾದ್ರೂ ಬಂದು ಕುತ್ಕೊಂಡು ಕರ್ತವ್ಯವನ್ನ ಮಾಡ್ಲಿ. ಮೈಲಾರಿ ಅವರೇ, ನೀವು ಕೂಡ ಗಮನಿಸಿದ್ರಿ, ನಾವು PDO ಅವ್ರ ಜೊತೆ ಮಾತನಾಡಿದ್ವಿ. ಇಶ್ರಾಂತ್ ಜಾನ್ ಅವರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು ಅಂತ ಕೇಳಿಸ್ಕೊಂಡ್ರಿ. ಹೌದು ಮೇಡಮ್. ಇಲ್ಲ, ಮೇಲಧಿಕಾರಿಗಳು ಯಾರು ಬರ್ತಾ ಇಲ್ಲ ಮೇಡಮ್ ನಮ್ಮೂರಿಗೆ. ಅಲ್ಲ, ಬಂದಿದ್ರ ಅವರು ನಿಮ್ಮ ಸ್ಥಳವನ್ನ ಪರಿಶೀಲನೆ ಮಾಡಕ್ ಬಂದಿದ್ರ ಅಲ್ಲಿ ಏನಾಗ್ತಾ ಇದೆ ಅಂತ ನೋಡಕ್ಕೆ? ಇವ್ರು PDO ಮೇಡಮ್ ಅವರು ಅಧ್ಯಕ್ಷರು ಬರ್ತಾ ಇದಾರೆ ಮೇಡಮ್, ಬಟ್ ಇವ್ರಕ್ಕಿಂತ ಮೇಲಧಿಕಾರಿಗಳು ಯಾರು ಬರ್ತಾ ಇಲ್ಲ ನಮ್ಮೂರಿಗೆ. ಏನ್ ಭರವಸೆ ಇವತ್ತಿನವರೆಗೂ ಯಾವುದೇ ಕಾರಣಕ್ಕೂ ಬರ್ತಾ ಇಲ್ಲ ಅವರು. PDO ಅವ್ರು ಬಂದಾಗ ಏನ್ ಭರವಸೆ ಕೊಟ್ಟಿದ್ರು? ಅದೇ ನಾವು ನೋಡ್ತೀವಿ, ಮಾಡ್ಕೊಡ್ತೀವಿ, ನಾವು ಮೇಲಧಿಕಾರಿಗೆ ತಿಳಿಸ್ತೀವಿ ಅಂತ ಹೇಳಿದ್ರು. ಬಟ್ ಅವರು ಇವ್ರು ತಿಳಿಸಿದ್ರು, ನಾವು ಇವ್ರಕ್ಕಿಂತ ಮೇಲ್ಗಡೆ ಇರ್ತಕ್ಕಂಥ ಅಧಿಕಾರಿಗಳು ಯಾರು ಬರ್ತಾ ಇಲ್ಲ ನಮ್ಮೂರಿಗೆ. ಅಲ್ಲ, ಇವ್ರು ಮನವಿ ಕೊಟ್ರಲ್ವಾ ಅಲ್ಲಿ ಬರೋದಕ್ಕೆ? ಇವ್ರು ಮನವಿ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಏನ್ ಸಾಕ್ಷಿ ಅಲ್ವಾ? ಅದು ಪ್ರಶ್ನೆ ಆಗುತ್ತೆ. ಹೌದು, ಇವ್ರ ಸ್ಥಳಕ್ಕೆ ಬರ್ಬೋದು, ನಿಮ್ಮ ಬಲವಂತಕ್ಕೆ ಭೇಟಿ ಕೊಡ್ಬೋದು, ಬಟ್ ಆದ್ರೆ ಏನು ಕೆಲಸಗಳು ಆಗ್ತಾ ಇಲ್ವಲ್ಲ. ರೈಟ್ ಮಲ್ಲಾರಿ, ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾರೆ PDO ಅಂತ ಹೇಳಿ ಮೇಲಾಧಿಕಾರಿಗಳಿಗೆ ತಿಳಿಸ್ತೀವಿ ಅಂತ ಹೇಳಿದರೆ. ನೋಡೋಣ, ನಾವು ಈ ಒಂದು ಸುದ್ದಿಯನ್ನ ಫಾಲೋ ಅಪ್ ಮಾಡ್ತೀವಿ. ಧನ್ಯವಾದ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಓಕೆ ಮೈಲಾರಿ, ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ. ಧನ್ಯವಾದ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.